ಇದು ಹೋದ ವರ್ಷನೇ ದುಬೈಗೆ ಹೋಗುವಂಥ ಕಾರ್ಯಕ್ರಮ ಇತ್ತು. ಬೆಳಗಾವಿ ಶಾಸಕರಲ್ಲ, ನೇರವಾಗಿ ಹೇಳ್ಬೇಕಂದ್ರೆ ಸತೀಶ್ ಜಾರಕಿಹೊಳಿಯವರ ಬೆಂಬಲಿಗರು. ಯಾಕಂದರೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಎಲ್ಲ ಒಂದೇ ಇದ್ದಾರೆ. ಅದು ಸಿದ್ದರಾಮಯ್ಯನವರ ನಿರ್ದೇಶನದಂತೆಯೇ ಎಲ್ಲ ನಡೆದಿರ್ತದೆ. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಗುಂಪು ರಾಜಕೀಯ, ರಾಷ್ಟ್ರೀಯ ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟರು ಸಹ ಕೇರ್ ಮಾಡ್ತಾ ಇಲ್ಲ ಅಂದರೆ ಅಷ್ಟು ಅಸಮಾಧಾನ ಹೊಗೆ ಇದೆ ಅಂತ ಅರ್ಥ. ಅದಕ್ಕೆ ಇವತ್ತು ಈ ಒಂದು ಏನು ಬಡದಾಟ ನಡೆದಿದೆ, ಇವತ್ತು ನಮ್ಮ ಪಕ್ಷದಲ್ಲಿಯೂ ಸಹ ಅನೇಕರು ನಮ್ಮನ್ನ ಅಪ್ರೋಚ್ ಮಾಡಿದ್ರು ಕಾಂಗ್ರೆಸ್ ಅವರು. ನಾವೊಂದು ಇಷ್ಟು ಜನ ಬರ್ತೀವಿ, ಈ ಸರ್ಕಾರ ತೆಗೆದು ಹಾಕೋನು, ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಆಗ್ತಾ ಇಲ್ಲ, ನಮ್ಮ ಮತಕ್ಷೇತ್ರಕ್ಕೆ ದುಡ್ಡು ಸಿಗ್ತಾ ಇಲ್ಲ. ನಮ್ಮಲ್ಲಿನೂ ನನ್ನ ಜೊತೆಗೆ ಅನೇಕ ಶಾಸಕರು ಮಾತಾಡಿದ್ರು. ನಾವು ನಿರ್ಣಯ ಮಾಡಿದ್ವಿ, ಇಂಥ ಅವ್ರನ್ನ 45 ತೋಡ್ಕೊಂಡು ಮತ್ತೆ ಅದನ್ನೇ ಹೊಲಸು ಕೆಲಸ ಮಾಡೋದು ಬೇಡ. ಅವ್ರು ಎಷ್ಟು ದಿವಸ ಅಧಿಕಾರ ಮಾಡ್ತಾರೆ ಮಾಡಲಿ, ಇನ್ನು ಜನ 5 ವರ್ಷ ಅವ್ರಿಗೆ ಆಶೀರ್ವಾದ ಮಾಡ್ಯಾರ. ನಾವು ತೊಂದರೆ ಮಾಡಬಾರ್ದು ಅಂತೇಳಿ ಯಾವುದೇ ಆಪರೇಷನ್ ನಾವು ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಈಗ ಅವ್ರವ್ರ ಒಳಗನೆ ಈ ಒಂದು ಏನು 5 ವರ್ಷದಲ್ಲಿ ಅರ್ಧ ಅವಧಿ ಯಾರು ಸಿದ್ದರಾಮಯ್ಯನವರು, ಅರ್ಧ ಅವಧಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಅದು ಕೆಲವು ಮಂದಿ ಒಪ್ಪಂದ ಆಗಿಲ್ಲತ್ತಾರೆ, ಒಪ್ಪಂದ ಆಗಿದೆ ಅಂತಾರೆ. ಅದು ಎಲ್ಲ ಗೊಂದಲ ಇರೋದ್ರಿಂದ ಈ ಸರ್ಕಾರ ಕೆಲವೇ ದಿವಸಗಳಲ್ಲಿ ಪತನ ಆಗೋದು ನಿಶ್ಚಿತ. ಮತ್ತು ಕರ್ನಾಟಕ ವಿಧಾನಸಭೆ ಚುನಾವಣೆ ಆದ್ರೂ ಆಶ್ಚರ್ಯ ಇಲ್ಲ. ಈಗ ಯಾವ ಶಾಸಕ ಹೆಂಗೆ ಬಡಿಸೋದು ತಪ್ಪಾಗ್ತದೆ. ನಾವು ಹಂಗೆಲ್ಲ ಪಾಪ ಅವ್ರನ್ನ ಅಪರಾಧಿ ಸ್ಥಾನಕ್ಕೆ ಮಾಡಿಲ್ಲ. ಅವರ ಮನಸ್ಸಿನಾಗೆ ಏನೋ ಇತ್ತು. ಅವರು ಕೆಲವು ಮಂದಿ ಅರ್ಹತೆ ಇರೋರು ಮಂತ್ರಿ ಆಗಲಿಲ್ಲ. ಮತ್ತು ಇನ್ನೊಂದು ಏನಾಯ್ತು, SC/ST ಜನಾಂಗಕ್ಕಿರುವಂಥ ಹಣನೇ ತಿಲ್ಲಕತ್ತಾರೆ. ವಾಲ್ಮೀಕಿ ಹಗರಣ ನೋಡಿದ್ರಿ, 185 ಕೋಟಿ. ಅದನ್ನು ಮುಖ್ಯಮಂತ್ರಿಗಳೇ ಸದನದಲ್ಲಿ ಒಪ್ಕೊಂಡ್ರು. SC ಜನಾಂಗದ 24,000 ಕೋಟಿ ರೂಪಾಯಿ ಏನು ಅವ್ರು ಡೆವಲಪ್ಮೆಂಟ್ಗೆ ಹೋಗ್ಬೇಕು, ಅದನ್ನು ಗ್ಯಾರಂಟಿಗೆ ಹಾಕೊಂಡ್ರಿ. ಹಂಗಾದ್ರೆ SC/ST ಜನಾಂಗದವ್ರ ಹೆಸರುಗಳು ನೀವು ಬಂದಿರಲ್ಲ, ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಗೌರವ ತೋರಿಸ್ತಿರಲ್ಲ, ಫೋಟೋ ಹಿಡ್ಕೊಂಡು ಅಡ್ಯಾಡ್ತಿರಲ್ಲ, ಸಂವಿಧಾನ ಹಿಡ್ಕೊಂಡು ಅಡ್ಯಾಡ್ತಿರಲ್ಲ. ನಿಮ್ಗೆ ನಾಚಿಕೆ ಆಗೋಕೆ 24,000 ಕೋಟಿ ಇವತ್ತು ಕೊಟ್ಟಿದ್ರೆ ಎಷ್ಟು SC/ST ಜನಾಂಗ ಅಭಿವೃದ್ಧಿ ಆಗ್ತದೆ. ಅದು ಮಾಡದೆ ಅವ್ರ ಹಣನೇ ತಿಲಾಕತ್ತೀರಿ ನೀವು. ವಾಲ್ಮೀಕಿ ಹಗರಣ ಒಂದೇ ಇಲ್ಲ, ಎಲ್ಲ ಬೋವಿ ನಿಗಮದಲ್ಲಿ, ತಾಂಡಾ ಅಭಿವೃದ್ಧಿ ನಿಗಮದಲ್ಲಿ ಎಷ್ಟು ಏನು ನಿಗಮ ಮಂಡಳದ ಎಲ್ಲ ಕಡೆ ಅವ್ಯವಹಾರ ನಡೆದಿದೆ. ಬೋರೇ ಹೊಡೆದಲ್ಲ, ಬೋರ್ ಹೊಡೆದು ಇವತ್ತು ತಗೊಂಡಾರೆ. ಹಿಂಗೆಲ್ಲ ಇರೋದ್ರಿಂದ ಈ ಪಕ್ಷ, ಕಾಂಗ್ರೆಸ್ ಪಕ್ಷ SC/STಗಳ ವಿರೋಧಿ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗಿದೆ. ಅದರಲ್ಲಿ ವಿಶೇಷವಾಗಿ SC/ST ಜನಾಂಗದ ಶಾಸಕರು ಸಹ ನಮಗೆ ಅಪ್ರೋಚ್ ಮಾಡಿದ್ರು. ತಪ್ಪು ಅಂತೇಳಿ ಖಂಡಿಸಿದರು. ರಮೇಶ್ ಜಾರಕಿಹೊಳಿ ಅವರು 17 ಜನ BJPಗೆ ಮಧ್ಯೆ ಇತ್ತು. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾ ಇದ್ದಾರ. ಮಾನ್ಯ ವಿಜೇಂದ್ರ ಅವರೇ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ. ನೀವು ಇಷ್ಟೆಲ್ಲ ದುಡ್ಡು ಮಾಡಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ. ನೀವು ಎಷ್ಟು ದುಡ್ಡು ಮಾಡಿರಿ ಅಂತ ಹೇಳಿ ಎಲ್ಲ ಜಗತ್ತಿಗೆ ಬರ್ತದೆ. ಉಮೇಶ್ ಅನ್ನೋಂಥ ಕಂಡಕ್ಟರ್, BTS ಕಂಡಕ್ಟರ್ ಮನ್ಯಾಗ 2 ಕೌಂಟಿಂಗ್ ಮಿಷನ್ ಸಿಗ್ತಾವೆ. ಸಾವಿರಾರು ಕೋಟಿ ರೂಪಾಯಿಯ ಖರೀದಿ ಬಾಂಡ್ಗಳು ಸಿಗ್ತಾವೆ. ಸಾವಿರಾರು ಕೋಟಿ ರೂಪಾಯಿ ನಗದು ಸಿಗ್ತಾ ಇದೆ ED ಅವರಿಗೆ. ಇದು ಯಾರ್ದು ವಿಜೇಂದ್ರ ಅವರೇ? ಅದು ಎಲ್ಲ ಆಶೀರ್ವಾದ ರಮೇಶ್ ಜಾರಕಿಹೊಳಿದು. ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಅವರು ST ನಾಯಕರಾದರು, ವಾಲ್ಮೀಕಿ ಜನಾಂಗದವರು. ಅವರು ಪಾಪ ಒಳ್ಳೆ ಕೆಲಸ ಮಾಡಕತ್ತಿದ್ರು. ನೀರಾವರಿಯಲ್ಲಿ ಉತ್ತರ ಕರ್ನಾಟಕ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಪಾಪ ಅವ್ರನ್ನ ಬಲಿ ಕೊಟ್ಟವ್ರು ಯಾರು? ವಿಜೇಂದ್ರ. ನಿಮ್ಮದೇನು ಪಾಲಿದೆ ಅವೆಲ್ಲ ಗೊತ್ತಿದೆ. ಇಂಥ ಕೆಲಸ ಬಿಡಿ. ಪಕ್ಷ ಎಲ್ಲರೂ ನೋಡಿ, ಎಷ್ಟೋ ಕಾರ್ಯಕರ್ತರು ಪಾಪ ಸೈಕಲ್ ಹೊಡೆದಲ್ಲ, ನಡ್ಕೋತ ಅಡ್ಡಾಡಿ ಉಪವಾಸ ಬಿದ್ದು ಒಂದೊಂದು ಹಳ್ಳಿ ಒಳಗೆ BJP ಕಾರ್ಯಕರ್ತರು ಹೋದ್ರೆ ರಮೇಶ್ ಜಾರಕಿಹೊಳಿ, ನೀವು ನಾನು BJPದು ನಾನು ಹೊರಗೆ ಹಾಕಿದ್ರಿ, ನಾವು ಮೊದಲು ಸೇರಿದೆ, ಅಲ್ಲಿಂದ ನೀವು ಬಂದ್ರಿ. ಸೀನಿಯರ್ ಯಾರಾದರೂ ನಾ ಅದೇ ಹೌದಲ್ವ? ಫಸ್ಟ್ ನಾ BJP ಜಾಯ್ನ್ ಆದೆ. ಅಲ್ಲಿಂದ ಒಂದು ತಿಂಗಳ ನಂತರ ಯಡಿಯೂರಪ್ಪ ಯಾರು ಶಿಫಾರಸು ಆದರೂ ನಾನೇ ಅರುಣ್ ಜೇಟ್ಲಿ ಅವರಿಗೆ ನನಗೆ ಹೇಳಿದ್ರು. ಅರುಣ್ ಜೇಟ್ಲಿ ಅವರು ಪಾರ್ಲಿಮೆಂಟ್ಗೆ ಸಿಕ್ಕಿದ್ರು. ನಮ್ಮ ಸುರೇಶ್ ಅಂಗಡಿ ಪಾಪ ತಿಳ್ಕೊಂಡ್ರೆ ಅವರು ಇದ್ದು, तुम BJP का जाओ तो सर, अगर येडियूरप्पा को प्रदेश अध्यक्ष बनाओ, मुख्यमंत्री का कैंडिडेट बनाओ, मैं आऊँगा करके इधे येडियूरप्पಗೆ ಹೋಗಿ ಹೇಳಿದೆ. ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲ್ ಕೂತಿದ್ದೆ. ಗಾಬರಿ ಆದ ಯಡಿಯೂರಪ್ಪ. ಇಲ್ಲ, ನಾನು ತೊಗೋಬೇಕಂತೇಳಿ ನರೇಂದ್ರ ಮೋದಿ ಅವರು ನಾನು ರಾಜನಾಥ್ ಸಿಂಗ್ ಮಾತಾಡಿವಿ. ಯಡಿಯೂರಪ್ಪನ ತೊಗೋತೀನಿ, ಮೊದಲು ಬಾ ಅಂದರು. ಮೊದಲು ನಾ ಬನ್ನಿ, ಸೀನಿಯರ್ ನಾನೇ. ಅಲ್ಲಿಂದ ಯಡಿಯೂರಪ್ಪ ಬಂದರೆ ಜೂನಿಯರ್. ವಿಜೇಂದ್ರ ಯಾವಾಗ ಬಂದಾನ? ಬರೇ ಕಲೆಕ್ಷನ್ ಮಾಸ್ಟರ್ ಇವ. ಆ ರಾಜ್ಯಾಧ್ಯಕ್ಷ ಆಗುತ್ತಾನೆ. ಏನು ಮಾಡ್ಯಾನ? ಪಾರ್ಟಿಗೆ ಏನು ಸುಡುಗಾಡು ಮಾಡಿ
ಬರೀ ಅವ್ರ ಅಪ್ಪಿದ್ದ ಪಾಪ ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಕ್ಕ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ ಧೀಮಂತ ಪೂಜ್ಯ ತಂದೆಯನ್ನು ಜೈಲಿಗೆ ಕಳಿಸೋಂಥ ಮಹಾನ್ ನಾಯಕ. ಅವ್ರ ಹೆಸರಲ್ಲಿ ಎಷ್ಟು ಯಾವ ಸಹಿ ಮಾಡ್ಯಾನೋ ಏನೋ ಗೊತ್ತಿಲ್ಲ. ಸುಮ್ಮನೆ ಬಾಯಿ ಬಿಟ್ಟರೆ ಭಾಳ ಕೆಡ್ತೈತಿ, ಅದನ್ನ ಮಾಡಬೇಡ. ಚೆನ್ನಾಗಿ ಇರು, ನಿನ್ನ ಕಡೆ ನೀಗುವುದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊಸ ಅಧ್ಯಕ್ಷರು ಬರ್ತಾರೆ. ನಮ್ಮ ಕೈಯಾಗ ಏನಾದ್ರು ಪಕ್ಷ ಸಿಕ್ತ 130 ಸೀಟ್ ತರಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತಿ ಆಗ. ಹಿಂಗೇನ ನಿನ್ನ ಬಳಿ ತಾಕತ್ತಿದ್ರು ಬಾ, ಎಲ್ಲರೂ ಹೊಡಿತೀನಿ ಬಡಿತೀನಿ, ಕಾರ್ಯಕರ್ತರು ಹೊಡೆಸ್ತೀನಿ. ನೀವು ಹೊಡೆದ್ರೆ ನಾವೇನು ಸುಮ್ಮನೆ ಕೊಟ್ಟರು ಮಕ್ಕಳಲ್ಲ. ನಾವು ಎಡಕ್ಕೆ ಹೊಡೆದ್ರೆ ಗಾಂಧಿ ಅಲ್ಲ, ನಾವು ಸುಭಾಷ್ ಚಂದ್ರ ಬೋಸ್. ಗಾಂಧಿ ಹಿಂಗೆ ಬಲಕ್ಕೆ ಹೊಡೆದ್ರೆ ಎಡಕ್ಕೆ ಆಗ ನಾವೆಲ್ಲ ಒಂದು ಹೊಡೆದ್ರೆ 4 ಹೊಡೆಯುವಂಥ ಕೆಲಸ ನಾವು ಮಾಡ್ತೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಾಲೋವರ್, ನಾವು ಗಾಂಧಿ ಫಾಲೋವರ್ ಅಲ್ಲ. ಸರ್ ನಿಮಗೆ ಯಾರು ಹಲ್ಲೆ ಮಾಡೋ ಪ್ರಯತ್ನ ಪಟ್ಟಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಜಾರಕಿಹೊಳಿ ಫ್ಯಾಮಿಲಿ ಸುತ್ತಲೇ ಸುತ್ತದು ನೋಡ್ರಿ, ಜಾರಕಿಹೊಳಿ ಒಂದು ಶಕ್ತಿಯಾಗಿ ಬೆಳೆದಾರೆ, ಏನು ಮಾಡೋರು? ಅವ್ರ ಶಕ್ತಿ ಐತ್ರಪ್ಪ. ಎರಡೂ ಪಕ್ಷ ಈಗ ಶಕ್ತಿ ಇದ್ದವ್ರನ್ನ ರಾಜಕಾರಣದಾಗ ಇದು ಮಾಡ್ತಾರೆ. ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ, ಈ ಕಡೆ ರಮೇಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳೆದಾರೆ. ಯಾಕೆ 17 ಮಂದಿ ತೊಗೊಂಡು ಬರೋದ್ರಲ್ಲಿ ಸಾಮಾನ್ಯ ಇರ್ರಿ. ನನಗೆ ಒಬ್ಬರು ಕಾಂಗ್ರೆಸ್ನ ಒಬ್ಬ ಈಗ ಮಂತ್ರಿ ಅದಾರ, ಅವ್ರು ಹೇಳ್ತಿದ್ರು 17 ಮಂದಿ ಹೆಂಗೆ ಬರ್ತಾರೆ, ಹುಚ್ಚು ಹಿಡಿದು ಗೌಡ್ರು ಆಗ್ತಿದ್ರು. ನಾವು 17 ಮಂದಿ ತಂದ್ರು, ಈಗಲೂ 60 ಮಂದಿ ತಯಾರದಾರ. 60 ಮಂದಿ ರೆಡಿ, ಅಟೆನ್ಷನ್ ಆತರ. ಅದು ನಾವು ದೇವರಾಣಿ ಮಾಡಿರ್ತೀವಿ, ನಮ್ಗೆ ಅದರ ಇಚ್ಛೆ ಇಲ್ಲ. ಯಾಕಂದ್ರೆ BJPಯ ಸಿದ್ಧಾಂತಗಳು ಹಾಳಾಗಲ್ಲ. ಇವತ್ತು ನಮ್ಮ ಹಿಂದೂಗಳ ಮೇಲೆ ಎಷ್ಟು ಅತ್ಯಾಚಾರ ನಡೆದಿದ್ದು ನೋಡ್ರಿ. ಹಿಂದೂಗಳ ಮೇಲೆ ಇವತ್ತು